cheese and milk. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಈವ್ನಿಂಗ್ ಮಿನಿ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸಂಜೆ ಸುಮಾರು 6:30 ಆಗಿದೆ. ರಾಕೇಶ್ ಅವರು ಈಗ ಹಾಲು ತೊಗೊಂಡು ಚೀಸ್ ತೊಗೊಂಡ್ಬಂದಿದ್ದಾರೆ. ಸೊ ನಾನು ಬ್ರೆಡ್ ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರ ವ್ಲಾಗನ್ನು ಅಪ್ಡೇಟ್ ಮಾಡೋಣ ಅಂತ ಹೇಳಿ. ಸೊ ನಿಶ್ವಿಕಾ ಇನ್ನು ಮಲ್ಕೊಂಡಿದ್ದಾನೆ, ಅಬ್ಬಿ ಅಂತೂ ಎದ್ದಿದ್ದಾನೆ. ಸೊ ಅವನು ಮೇಲ್ಗಡೆ ಇದ್ದಾನೆ, ಅಬ್ಬಿ ಅಂತೂ ಆಟ ಆಡ್ತಿದ್ದಾನೆ. ಸೊ ಅವ್ನಿಗಿನ್ನ ಗೊತ್ತಿಲ್ಲ ನಾನೇನಾದರೂ ರೆಸಿಪಿ ಮಾಡ್ತೀನಿ ಅಂತ. ಫೈನ್. ಈಗ ನೋಡಿ, ನಾನು ಮನೆಯಲ್ಲಿ ತುಪ್ಪನ ಮಾಡೋಣ ಅಂತ ಹೇಳಿ ಬೆಣ್ಣೆನ ಕೂಡ ಹಾಕಿದ್ದೀನಿ. ಹಾಲಿನ ಕೆನೆ ಬರುತ್ತಲ್ಲ, ಬೆಳಿಗ್ಗೆ ನಾವು ಹಾಲು ಕಾಯಿಸಿದಾಗ, ಸಂಜೆನೂ ಹಾಲು ಕಾಯಿಸಿದಾಗ ಹಾಲಿನ ಕೆನೆ ಬರುತ್ತೆ. ಅಂದರೆ ಒಂದು 2 to 3 ಟೈಮ್ಸ್, 2-3 ಸಲ ಹಾಲಿನ ಕೆನೆ ಸಿಗುತ್ತೆ. ಯಾಕಂದರೆ ನಾವು ಒಂದು ಸಲ ಹಾಲಿನ ಕೆನೆ ತೆಗೆದ್ಮೇಲೆ ಮತ್ತೆ ಕಾಯಿಸಿಟ್ಟಾಗ ಇನ್ನೊಂದು ಸಲ ಫಾರ್ಮ್ ಆಗಿರುತ್ತೆ ಕೆನೆ. ಸೊ ಒಂದು 3-4 ಸಲನೇ ಹಾಲಿನ ಕೆನೆ ಕೂಡ ಹಾಕಿರೋದು, ಮತ್ತು ಮೊಸರಲ್ಲಿ ಎಪ್ಪು ತೆಗೆದು ಹಾಕಿರೋದು, ಬೆಣ್ಣೆ ತೆಗೆದು ಹಾಕಿರೋದು ಎಲ್ಲ ಸೇರಿ ಒಂದಷ್ಟು ಕೂಡ ಹಾಕಿದ್ದೀನಿ. ಆಮೇಲೆ ಅದನ್ನು ಕಾಯಿಸಿದಾಗ ಎಷ್ಟಾಗುತ್ತೆ ಅದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಒಟ್ಟು ಮನೆ ತುಪ್ಪ ನಂದಿನಿ ತುಪ್ಪಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಮಾಡೋವಂಥ ತುಪ್ಪ. ನಂದಿನಿದು ಚೆನ್ನಾಗಿರುತ್ತೆ, ಬಟ್ ಮನೇಲಿ ಮಾಡಿರೋ ತುಪ್ಪ ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ನಾನು ಟೇಸ್ಟ್ ನೋಡಿರೋ ಪ್ರಕಾರ. ಸೊ ಇವಾಗ ಈವ್ನಿಂಗ್ ಆಗಿರೋದ್ರಿಂದ ಈವ್ನಿಂಗ್ ಸ್ನ್ಯಾಕಿಗೆ ಅಂತ ಹೇಳಿ ಬ್ರೆಡ್ ಪಿಜ್ಜಾ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾರ್ಮಲಿ ಪಿಜ್ಜಾ ನಮಗೆ ವೀಟ್ ತಿನ್ ಕ್ರಸ್ಟ್, ಅಂದರೆ ಇವಾಗ ಗೋಧಿ ಪಿಜ್ಜಾ, ಮತ್ತು ಇವಾಗ ಡಾಮಿನೋಸಲ್ಲಿ ಗೋಧಿದು ಪಿಜ್ಜಾ ಸಿಗ್ತಾಯಿದೆ. ವೀಟ್ ತಿನ್ ಕ್ರಸ್ಟ್ ಅಂತೇಳಿ ಸಿಗುತ್ತೆ, ಜೊತೆಗೆ ಮೈದಾದು ಕೂಡ ಸಿಗುತ್ತೆ. ಬ್ರೆಡ್ಡಿಂದು ಅಂತ ಹೇಳಿದರೆ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಬ್ರೆಡ್ ಪಿಜ್ಜಾನ. ಸೊ ಅದು ಇನ್ಸ್ಟೆಂಟಾಗಿ ಕೂಡ ಆಗುತ್ತೆ. ಸೊ ನಮಗೆ ಅನಿಸೋ ಪ್ರಕಾರ ಬ್ರೆಡ್ ಪಿಜ್ಜಾ ಎಲ್ಲ ಇನ್ನೂ ಅಲ್ಲಿ ಡಾಮಿನೋಸಲ್ಲೆಲ್ಲ ಬಂದಿಲ್ಲ. ಏನೇ ಇದ್ದರೂ ಜಿಂಜರ್ ಗಾರ್ಲಿಕ್ ಬ್ರೆಡ್ಡು ಮತ್ತು ಮೈದಾ ಪಿಜ್ಜಾ ಮತ್ತು ಈ ಥರದ್ದೆಲ್ಲ ಬಂದಿದೆ ಡೆಸರ್ಟ್ಸ್ ಎಲ್ಲ. ಬಟ್ ಬ್ರೆಡ್ ಪಿಜ್ಜಾ ಅಂತೇಳಿದರೆ ನಾವು ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು, ಜೊತೆಗೆ ಹುಡುಗರಿಗೂ ಕೂಡ ಕೊಡ್ಬೋದು. ನೋಡಿ, ನಾನು ತುಪ್ಪ ಕಾಯಿಸ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ, ಅದು ಒಂದಿಷ್ಟು ಆಗಿದೆ. ಈ ತಪ್ಪಲೆಯಲ್ಲಿ ಒಂದಿಷ್ಟು ಬಂದಿದೆ. ಸೊ ಒಂದು ಚಿಕ್ಕ ಡಬ್ಬದಲ್ಲಿ ಆಗೋ ಅಷ್ಟು ರೆಡಿಯಾಗಿತ್ತು ತುಪ್ಪ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಕರಿಬೇವು, ವಿಳೆದೆಲೆ, ಮೆಂತ್ಯ, ಜೀರಿಗೆ, ಒಂದು ಸ್ವಲ್ಪ ಸಾಲ್ಟು ಇದನ್ನೆಲ್ಲ ಹಾಕಿ ಕಾಯಿಸ್ತಾ ಇರೋದು. ಸಣ್ಣ ಒಲೆಯಲ್ಲಿಟ್ಟು ಚೆನ್ನಾಗಿ ಕಾಯಿಸಬೇಕು. ಅದು ತುಪ್ಪ ಮನೆ ತುಂಬ ಘಮ ಅನ್ನುತ್ತೆ. ಜೊತೆಗೆ ಬೆಳ್ಳುಳ್ಳಿ ಕೂಡ ಹಾಕಬೇಕು, ಬೆಳ್ಳುಳ್ಳಿ ಮರಿಬಾರ್ದು, ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಸೊ ತುಪ್ಪ ಕಾಯಿಸಾದ್ಮೇಲೆ ಬೆಳ್ಳುಳ್ಳಿ, ಈ ಕರಿಬೇವು ಇವನ್ನೆಲ್ಲ ನಾವು ಸೋಸ್ಕೊಬೇಕಾಗತ್ತೆ. ಇದಿಷ್ಟು ಚೆನ್ನಾಗಿ ಕುದಿಸಿ ಸೋಸಿದ್ರೆ ತುಪ್ಪ ರೆಡಿಯಾಗುತ್ತೆ. ಸೊ ಅದು ಸುಮಾರಾಗಿ ಒಂದು ಚಿಕ್ಕ ಡಬ್ಬದಲ್ಲಿ ರೆಡಿ ಆಗಿದೆ ತುಪ್ಪ. ಸೊ ಇನ್ನು ನೆಕ್ಸ್ಟ್ ತುಪ್ಪನ ಈಗ ಕೂಡ ಹಾಕಬೇಕು ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ. ಸೊ ಇವಾಗ ನಾನು ಬ್ರೆಡ್ ಪಿಜ್ಜಾ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಇಷ್ಟೆಲ್ಲ ಬೇಕಾಗುತ್ತೆ. ಚೀಸ್ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ಮು, ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಸ್ವೀಟ್ ಕಾರ್ನು, ಮತ್ತು ಈ ಕಡೆ ಇರೋವಂಥದ್ದು ಸೀಸನಿಂಗ್ಸ್ ಅದನ್ನು ತೊಗೊಂಡಿದ್ದೀನಿ. ಇದು ಅಂತ ಹೇಳಿದರೆ ನಿಮಗೆ ಒಣಮೆಣ್ಸಿನ್ಕಾಯಿ ಬರುತ್ತಲ್ಲ, ಅದ್ರ ಬೀಜ ತೊಗೊಂಡಿದ್ದೀನಿ, ಅದನ್ನೆಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಪಿಜ್ಜಾ ತರಿಸಿದಾಗ ಮನೇಲಿ ನಮ್ಗೆ ಅದ್ರ ಜೊತೆಗೆ ಕೊಡ್ತಾರಲ್ಲ, ಆರಿಗ್ಯಾನೋ ಸೀಸನಿಂಗ್ ಅಂತ ಕೊಡ್ತಾರೆ. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಕೂಡ ಹಾಕ್ಕೊಂಡಿದ್ವಿ ನಾವು ಮನೆಯಲ್ಲಿ. ಪಿಜ್ಜಾ ತೊಗೊಂಬಂದಾಗ ಪ್ಯಾಕೆಟ್ಸ್ ಇರ್ತಿದ್ವಲ್ಲ, ಸೊ ಅದನ್ನೆಲ್ಲ ಒಂದು ಕಪ್ಪಿಗೆ ಹಾಕಿಟ್ಕೊಂಡಿದ್ದೀನಿ. ಸೊ ಈಗ ನಾನು 1 ಪೌಂಡಷ್ಟು ಬ್ರೆಡ್ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಸಾಸ್ಗಳನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಟೊಮೆಟೊ ಕೆಚಪ್ಪೇ ನೀವು ಯೂಸ್ ಮಾಡಬೇಕಾಗತ್ತೆ. ಕೆಚಪ್ ಅಂತ ಹೇಳಿದರೆ ಅದರಲ್ಲಿ ಒಂದು ಸ್ವಲ್ಪ ಸ್ವೀಟ್ ಮಿಕ್ಸ್ ಆಗಿರುತ್ತೆ. ಸೊ ಚೆನ್ನಾಗಿರುತ್ತೆ ಕೆಚಪ್. ನಾರ್ಮಲಾಗಿ ಟೊಮೆಟೊ ಸಾಸ್ಗಿನ್ನ ಟೊಮೆಟೊ ಕೆಚಪ್ಪೇ ತೊಗೋಬೇಕು. ಆಮೇಲೆ ಅದಾದ ನಂತರ ಇವಾಗ ಮಯೋನಿ ಸಾಸ್ ಕೂಡ ತೊಗೊಂಡಿದ್ದೀನಿ ನಾನು. ಸೊ ಇವಾಗ ನೀವು ಸ್ಪೂನಲ್ಲಿ ಬ್ಲೆಂಡ್ ಮಾಡೋದಕ್ಕಿಂತ ಒಂದು ನೈಫ್ ಇಟ್ಕೊಂಡ್ಬಿಟ್ರೆ ಅದರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ನಾನು ಸ್ಪೂನಲ್ಲಿ ಬ್ಲೆಂಡ್ ಮಾಡೋಕ್ಕೆ ಹೋದರೆ ಅದು ಅಲ್ಲಲ್ಲೇ ಒಂದೇ ಕಡೆ ಸ್ಟಾಕ್ ಆಗಿಬಿಡ್ತಾಯಿದೆ ಸಾಸ್ಗಳು. ಸೊ ಆಮೇಲೆ ನಾನು ನೈಫಲ್ಲಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿ ಬಂದಿದೆ. ಸೊ ಅದನ್ನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ, ಒಂದಿಷ್ಟು ಜಾಸ್ತಿನೇ ಹಾಕ್ಕೊಂಡ್ರು ಕೂಡ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಮಯೋನಿ ಸಾಸು. ಈ ರೀತಿ ಸಾಸು ಮತ್ತು ಕೆಚಪ್ಪನ್ನು ಮಿಕ್ಸ್ ಮಾಡಿ ಹೀಗೆ ಬ್ರೆಡ್ ಸುತ್ತ ನಾವು ಒಂದು ಸ್ವಲ್ಪನೂ ಗ್ಯಾಪ್ ಬರ್ತಾ ಇರೋ ರೀತಿ ಅದನ್ನು ಪೂರ್ತಿ ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ. ನೋಡಿ, ಹೀಗೆ ಸ್ಪ್ರೆಡ್ ಮಾಡ್ಕೊಬೇಕು. ಬಟ್ ಏನು ಅಂತ ಹೇಳಿದ್ರೆ ನೈಫ್ ಇದ್ದರೆ ಒಂದೇ ಸಲ ನೀವು ಒಂದು ಕಾರ್ನರಿಗೆ ಹಾಕ್ಬಿಟ್ರೆ ಹೀಗೆ
ಈ ಒಂದು ಶೇಪಲ್ಲಿ ಒಂದೇ ಕಡೆ ಹಾಕ್ಕೊಂಡ್ಬಿಡ್ಬೋದು. ಸೊ ಅವತ್ತು ಕೂಡ ಇವತ್ತು ನಾನು ಬ್ರೆಡ್ ಮಾಡ್ತಾ ಇದ್ನಲ್ಲ, ಅವತ್ತು ನಮ್ಮ ಮನೆಗೆ ಯಾರೋ ಒಬ್ಬರು ಗೆಸ್ಟ್ ಕೂಡ ಬಂದಿದ್ದರು. ಸೊ ಅದಕ್ಕೆ ನಾನು ಆಮೇಲೆ ನೈಫಲ್ಲಿ ಮಾಡಿರೋ ಅಂಥದ್ದು ಈಸಿಯಾಗಿ ಹೀಗೆ ಬ್ಲೆಂಡ್ ಆಯಿತು, ಅದನ್ನು ನಾನು ರೆಕಾರ್ಡ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಇನ್ನೊಂದ್ಸಲಿ ಯಾವಾಗಾದರೂ ಅದನ್ನು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ, ಹೇಗೆ ನೈಫಲ್ಲಿ ಹಾಕಬೇಕು ಅಂತ. ಅಂದರೆ ನಾವು ಮನೇಲಿ ಜಾಮ್ ಬದಲು ಇದು ಕಡಲೆ ಬೀಜ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಗ್ರೌಂಡ್ನಟ್ಟಲ್ಲಿ ಹೇಗೆ ಒಂದು ಮನೇಲೇ ಮಾಡ್ಕೋಬೋದು ಸ್ವೀಟ್ ಜಾಮ್ ಅಂತ ನಾನು ತೋರಿಸ್ತೀನಿ. ಗ್ರೌಂಡ್ನಟ್ಟು ಮತ್ತು ಅದಕ್ಕೊಂದು ಸ್ವಲ್ಪ ಜೇನುತುಪ್ಪನೋ ಅಥವಾ ಬೆಲ್ಲನೋ ಹಾಕಿ ರುಬ್ಬಿ ಹೇಗೆ ರೆಡಿ ಮಾಡೋದು ಅಂತ ನಾನು ತೋರಿಸ್ತೀನಿ ಅದನ್ನು. ಸೊ ಇವಾಗ ಬ್ರೆಡ್ ಪಿಜ್ಜಾಗೆ ನಾನೆಲ್ಲ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸೊ ಅದು ತುಂಬ ಜ್ಯೂಸಿಯಾಗಿ ಮೆತ್ತಗೆ ಚೆನ್ನಾಗಿ ಆಗಿತ್ತು. ಸೊ ಸಾಸು ಇದನ್ನೆಲ್ಲ ಹಾಕಿ, ಸೊ ಮಯೋನೀಸ್ ಸಾಸು ನೀವು ಮನೇಲಿ ಕೂಡ ರೆಡಿ ಮಾಡ್ಕೊಬೋದು, ಬಟ್ ಆದರೆ ನಾವು ರೆಡಿ ತರಿಸಿದ್ದೀವಿ. ಸೊ ಮನೇಲಿ ಕೂಡ ಮಾಡ್ಕೊಬೋದು. ಅದನ್ನು ಹೇಗೆ ಅಂತ ಇನ್ನೊಂದು ಯಾವುದಾದ್ರೂ ವ್ಲಾಗಲ್ಲಿ ಹಾಕ್ತೀನಿ. ಟೊಮೆಟೊ ಕೆಚಪ್ಪು ಮಾಡ್ಬೋದು, ಬಟ್ ಮಯೋನೀಸ್ ಸಾಸು ಮಾಡಿ ಒಂದು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದಕ್ಕೇನಕ್ಕಾದರೂ ಯೂಸ್ ಆಗುತ್ತೆ ಮಯೋನೀಸ್ ಸಾಸು. ಸ್ವೀಟ್ ಕಾರ್ನ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ಸಾಸು ಜೊತೆಗೆ ಸೇಮ್ ಸ್ಟಫಿಂಗ್ಸ್ನ ಯೂಸ್ ಮಾಡಿಕೊಂಡು, ಬೇಕಾದರೆ ಇನ್ನೊಂದು ಸ್ವಲ್ಪ ವೆಜಿಟೇಬಲ್ಸ್ನ ಹಾಕ್ಕೊಂಡು ವೆಜ್ ರೋಲ್ನ ಮಾಡ್ಕೋಬೋದು ನಾವು. ವೆಜ್ ಸ್ಪ್ರಿಂಗ್ ರೋಲ್ಸ್ ಅಂತ ಅಂದರೆ ಅದನ್ನು ನಾವು ರೋಲ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ. ಬರೀ ವೆಜ್ ರೋಲ್ ಅಂತಂದರೆ ಈ ರೀತಿ ನಾನು ಹೇಗೆ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ನ ಬೇಯಿಸ್ಕೊಂಡು ತರಕಾರಿಗಳನ್ನೆಲ್ಲ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಮನೆಯಲ್ಲೇ ಮಾಡ್ಕೋಬೋದು ವೆಜ್ ರೋಲ್ ಕೂಡ. ಅಕಸ್ಮಾತ್ ಇದು ಯಾರಿಗಾದರೂ ಬ್ರೆಡ್ ಅಷ್ಟೊಂದು ಇಷ್ಟ ಆಗಲ್ಲ ಅನ್ನೋರು ಬೇಕಾದರೆ ಚಪಾತಿ ಹಿಟ್ಟಲ್ಲಿ ಅಥವಾ ಒಂದು ಸ್ವಲ್ಪ ಮೈದಾ ಹಿಟ್ಟಲ್ಲಿ ತೆಳ್ಳಗೆ ಒಂದು ಬಾಕ್ಸ್ ಶೇಪಲ್ಲಿ ಹೊಸ್ಕೊಂಡು ಅದರೊಳಗಡೆ ಬೇಕಾದರೆ ಅದನ್ನು ಲೈಟಾಗಿ ಬೇಯಿಸ್ಕೊಬೇಕಾಗತ್ತೆ. ಒಂದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ತರಕಾರಿ ಮತ್ತು ಇವಾಗ ನಾನು ಏನು ಸ್ಟಫಿಂಗ್ಸ್ ಹಾಕ್ತಾಯಿದ್ದೀನಿ ಬೇಕಾದರೆ ಅದನ್ನೇ ಹಾಕಿ ಸಾಸ್ಗಳ ಜೊತೆಗೆ ಅದನ್ನು ರೋಲ್ ಮಾಡಿ ವೆಜ್ ರೋಲ್ ಥರನೂ ಮಾಡ್ಕೊಬೋದು. ಸೊ ಬ್ರೆಡ್ ಕೂಡ ಚೆನ್ನಾಗಿ ಇರುತ್ತೆ. ಅಂದರೆ ಇದನ್ನೊಂದು ಸ್ವಲ್ಪ ನಾವು ಬೇಯಿಸಬೇಕಾಗತ್ತೆ. ಬ್ರೆಡ್ಡನ್ನು ನಾವು ಸ್ಲೋ ಫ್ಲೇಮಲ್ಲಿ ಇದನ್ನು ಸಿಮ್ಮಲ್ಲಿ ಇಡಬೇಕಾಗತ್ತೆ. ಸ್ಟವ್ನ ಏನಾದರೂ ನೀವು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೂ ಬ್ರೆಡ್ಡೆಲ್ಲ ಸೀದೋಗುತ್ತೆ. ಸೊ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಡಿ. ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಇಲ್ಲ ಒಂದು 4 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಇನ್ನೇನು ಈರುಳ್ಳಿ ಹಾಗೆ ತಿನ್ಬೋದು, ಚೀಸ್ ಕೂಡ ಕರಗಿಬಿಡುತ್ತೆ ಬೇಗನೆ. ಸ್ವೀಟ್ ಕಾರ್ನ್ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ. ಸೊ ಕ್ಯಾಪ್ಸಿಕಮ್ ಒಂದು 50% ಅಷ್ಟು ಬೆಂದರೆ ಸಾಕು ಅನಿಸುತ್ತೆ. ಯಾಕಂತೇಳಿದ್ರೆ ಅದು ಏನು ತುಂಬ ಹಸಿ ಅನಿಸೋದಿಲ್ಲ. ಇದೆಲ್ಲ ರೋಸ್ಟ್ ಮಾಡಿ ನಾವು ಬ್ರೆಡ್ ಮೇಲೆ ಹಾಕೋದ್ರಿಂದ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಸೊ ಹೀಗೆ ಹಸಿಯಾಗಿ ಹಾಕಿ ಸ್ವಲ್ಪ ಬೇಕ್ ಮಾಡಿದ್ರೇ ಅದು ಪಿಜ್ಜಾ ಅಂತೇಳಿ ಅನಿಸೋದು. ಸೊ ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಕ್ಯಾಪ್ಸಿಕಮ್ ಎಲ್ಲ ಮತ್ತು ಅದು ಬೇರೆ ಟೇಸ್ಟೇ ಬರುತ್ತೆ. ಆದ್ದರಿಂದ ನಾನು ಹೀಗೆ ಹಸಿದೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಚೀಸ್ ಎಲ್ಲ ನಾನು ತುರಿದು ಹಾಕ್ತಾಯಿಲ್ಲ. ಇದು ಚೀಸ್ ಸ್ಲೈಸ್ ಬಂದಿತ್ತಲ್ಲ, ಸೊ ಅದನ್ನೇ ನಾನು ಕಟ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಹಾಗೆ ಹಾಕಿದ್ದೀನಿ. ಸೊ ಇವಾಗ ನಾನು ಇದು ರೊಟ್ಟಿ ಹೆಂಚು ಆ್ಯಕ್ಚುಲಿ ನಾನು ಇದರಲ್ಲೇ ಪಿಜ್ಜಾ ಮಾಡೋಣ ಅಂತೇಳಿ ಇಡ್ತಾಯಿದ್ದೀನಿ. ಇದನ್ನು ಯಾಕೆ ತೊಗೊಂಡಿದ್ದೀನಿ ಅಂತೇಳಿ, ಇದು ಸರ್ಫೇಸ್ ನೋಡ್ಬೋದು ನೀವು, ಪ್ಲೇನ್ ಆಗಿದೆ ಸರ್ಫೇಸು. ಇವಾಗ ದೋಸೆ ಹೆಂಚು ಅಂತೇಳಿದ್ರೆ ಒಂದು ಸ್ವಲ್ಪ ಹೀಗೆ ತಗ್ಗದಾಗಿ ಯು ಶೇಪು ಆ ಥರ ಬರುತ್ತೆ. ಬಟ್ ಇದು ಪ್ಲೇನಾಗಿ ಒಂದೇ ಕಡೆ ಒಂದೇ ಡಯಾಮೀಟರ್ ಫುಲ್ಲು ಪ್ಲೇನ್ ಆಗಿದೆ. ಸೊ ಅದಕ್ಕೆ ಈ ಹೆಂಚನ್ನು ಯೂಸ್ ಮಾಡಿಕೊಂಡು ನಾನು ಬ್ರೆಡ್ ಪಿಜ್ಜಾ ಮಾಡೋಣ ಅಂದ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಸೊ ದೊಡ್ಡ ಒಲೆಯಲ್ಲೇ ಇಟ್ಟಿದ್ದೀನಿ. ಇನ್ನೂ ಹೇಳಬೇಕು ಅಂದರೆ ಕುಕ್ಕರ್ ಇದೆಯಲ್ವ, ಚಿಕ್ಕ ಒಲೆ, ಅಲ್ಲಿ ಇಡಬೇಕಿತ್ತು. ಅಲ್ಲಿ ಇಟ್ಟಿದ್ರೆ ಇನ್ನೂ ಚೆನ್ನಾಗಿ ಬೇಕಾಗ್ತಿತ್ತು ಲೋ ಫ್ಲೇಮಲ್ಲಿ. ಸೊ ಇವಾಗ ನಾವು 1 ಪೌಂಡಲ್ಲಿ ನಾನು ಸುಮಾರು ಒಂದು 2 ಬ್ರೆಡ್ಡನ್ನು ಉಳಿಸಿದ್ದೆ. ಇನ್ನು ಮಿಕ್ಕಿದ್ದೆಲ್ಲ ತಲೂ ನಾನು ಬ್ರೆಡ್ ಪಿಜ್ಜಾ ಮಾಡಿದ್ದೆ. ಸೊ ಒಬ್ಬರು ಗೆಸ್ಟ್ ಕೂಡ ಬಂದಿದ್ದರು, ಅಂಕಲು ಊರಿಂದ. ಸೊ ಅವ್ರಿಗೆ ಕೂಡ ನಾನು ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ. ಸೊ ಚೆನ್ನಾಗಿದೆ ಅಂತ. ಸೊ ಎಲ್ಲ ಖಾಲಿ ಆಗಿತ್ತು, ಇನ್ನೊಂದೇನೋ ಮಿಕ್ಕಿತ್ತು ಅನಿಸುತ್ತೆ. ಸೊ ಇದ್ರ ಮೇಲೆ ಸೀಸನಿಂಗ್ನ ಹಾಕ್ಕೋಬೇಕಾಗತ್ತೆ. ಸೀಸನಿಂಗು ನೀವು ಬೇಯಿಸೋದಕ್ಕಿಂತ ಮುಂಚೆ ಹಾಕ್ಕೊಳ್ಳೋಂಗಿಲ್ಲ, ಆಮೇಲೆ ಹಾಕ್ಕೋಬೇಕಾಗುತ್ತೆ. ಅಂದರೆ ಸೀಸನಿಂಗ್ ಅಂದರೆ ಏನು ಅಂತೇಳಿದರೆ, ಈ ಚಿಲ್ಲಿ ಫ್ಲೇಕ್ಸು ನಾನು ಹೇಳಿದ್ನಲ್ಲ, ಒಣಮೆಣ್ಸಿನ್ಕಾಯಿ ಪುಡಿ ಮಾಡಿರೋ ಥರದ್ದು, ಅದನ್ನು ನಾವು ಮನೆಯಲ್ಲೇ ಪುಡಿ ಮಾಡ್ಕೊಳ್ಳಿಲ್ಲ. ಬಟ್ ಅದು ಪಿಜ್ಜಾ ತರಿಸ್ದಾಗಿರುತ್ತಲ್ಲ ಪ್ಯಾಕೆಟ್ಗಳು, ಸೊ ಅದನ್ನೇ ಕಟ್ ಮಾಡಿ ಹಾಕ್ಕೊಂಡಿದ್ದೆ.
ಅದನ್ನು ನೀವು ಬೇಯ್ದಾದಮೇಲೆ ಬೆಂದ ಮೇಲೆ ಆ ನಂತರ ನೀವು ಇನ್ನೇನು ತಿನ್ನಬೇಕು ಅಂದಾಗ ನೀವು ಆ ಸೀಸನಿಂಗನ್ನು ಉದುರಿಸ್ಕೊಬೇಕಾಗತ್ತೆ. ಚಿಲ್ಲಿ ಫ್ಲೇಕ್ಸ್ ಆಗಲಿ ಅಥವಾ ಆರಿಗ್ಯಾನೋ ಆಗಲಿ, ಇವೆರಡೂ ಅಷ್ಟೇ. ಸೊ ನೀವು ನೈಫಲ್ಲಿ ಏನಾದರೂ ಸ್ಪ್ರೆಡ್ ಮಾಡಿಕೊಂಡ್ರೆ ಜಾಸ್ತಿ ಹಾಕ್ಕೊಬೇಕಾಗಿರಲ್ಲ, ಚೀಸು ಮತ್ತು ಮಯೋನಿಸ್ ಸಾಸು ಮತ್ತು ಟೊಮೆಟೊ ಕೆಚಪ್ ಎರಡೂ. ಸೊ ನೈಫಲ್ಲಿ ಅಂದರೆ ಈಸಿಯಾಗಿ ಬ್ಲೆಂಡ್ ಮಾಡ್ಕೋಬೋದು. ಸೊ ಇವಾಗ ನೀವು ಹಾಕ್ಕೋಬೇಕಾದ್ರೆ ಮಾತ್ರ ನೀವು ನೈಫೇ ಪ್ರಿಫರ್ ಮಾಡಿ ಇದರಲ್ಲಿ ಬ್ರೆಡ್ ಮೇಲೆ ಹಾಕ್ಕೊಬೇಕಾದ್ರೆ. ಸೊ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕು. ಈವ್ನಿಂಗ್ ಟೈಮ್ ಸ್ನ್ಯಾಕಾಗಿ ನೀವು ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು, ಪಿಜ್ಜಾ ಥರ. ಆದರೆ ನಿಶ್ವಿಕಾಯನ್ ಇದನ್ನು ತಿನ್ನಲಿಲ್ಲ. ಅವಳು ಒಂದು ಸ್ವಲ್ಪ ಸ್ವೀಟ್ ಕಾರ್ನ್, ಪ್ಲೇನ್ ಸ್ವೀಟ್ ಕಾರ್ನ್ ತಿಂತಾಳೆ ಅಷ್ಟೇ. ಅದಕ್ಕೂ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಬಟರ್ ಹಾಕಿ ಕೊಡಬೇಕು. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಅದಕ್ಕೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಏನೇ ವಿಡಿಯೋಸ್ ಹಾಕಿದ್ರೂ ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ. ಸೊ ಇವಾಗ ಈವ್ನಿಂಗು 7:30 ಆಗಿದೆ ಅನಿಸುತ್ತೆ. ನಾನು ಯೂಶ್ವಲಿ ಮುದ್ದೆಗಿಡೋದು, ಅನ್ನಕ್ಕಿಡೋದು ಎಲ್ಲ 8 o'clock ಮೇಲೆ. ಸೊ ಈ ರೀತಿ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂತ ಅಂದರೆ ನಾನು ಒಂದು 6:30ಇಂದ 7:30 ಒಳಗಡೆ, 7:45 ಒಳಗಡೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಏನಾದರೂ ಶೂಟ್ ಮಾಡೋದಿದ್ರೆ ಎಲ್ಲ ಈವ್ನಿಂಗ್ ಮಿನಿ ವ್ಲಾಗ್ ಎಲ್ಲ ಇಷ್ಟೊತ್ತಿನಲ್ಲೇ ನಾನು 6:30 ಮೇಲೆ ಸ್ಟಾರ್ಟ್ ಮಾಡೋದು. ಸ್ನ್ಯಾಕ್ಸ್ ಏನೇ ಮಾಡೋದಿದ್ರು ಮಾರ್ನಿಂಗ್ ವ್ಲಾಗ್ಸ್ ಅಂತ ಏನಾದರೂ ಇದ್ದರೆ ಅದನ್ನೆಲ್ಲ ಇವಾಗ ಮಾರ್ನಿಂಗ್ ವ್ಲಾಗ್ಸ್ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿನೇ ಆಗಿದೆ. ಯಾಕಂತ ಹೇಳಿದರೆ ಇವಾಗ ಹಬ್ಬದ ಟೈಮು, ಮನೆ ಕ್ಲೀನಿಂಗ್ ಎಲ್ಲ ಇದೆ ಅಲ್ವಾ. ಸೊ ಆದ್ದರಿಂದ ಮಾರ್ನಿಂಗ್ ವ್ಲಾಗ್ಸ್ ಎಲ್ಲ ಕಮ್ಮಿ ಆಗಿದೆ. ಬಟ್ ಕ್ಲೀನಿಂಗ್ ವ್ಲಾಗ್ಸಲ್ಲಿ ನಾನು ಈ ಸಲ ನಮ್ಮ ರೂಮ್ ನಾನೇ ಕ್ಲೀನ್ ಮಾಡಿಕೊಂಡೆ ಅಲ್ವಾ. ಸೊ ಕಬೋರ್ಡ್ ಎಲ್ಲ ನಾನು ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡಬೇಕು. ಸೊ ಈಗ ಬ್ರೆಡ್ ಪಿಜ್ಜಾ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ಬ್ರೆಡ್ ಪಿಜ್ಜಾ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮೇಲೆ ಉದುರಿಸ್ಕೊಬೇಕಾಗತ್ತೆ. ಆನಂತರ ಸೀಸನಿಂಗನ್ನು ಹಾಕ್ತಾಯಿದ್ದೀನಿ ನಾನು. ಸೊ ನೀವು ಮಾಮೂಲಿ ಪಿಜ್ಜಾ ತಿಂದು ನೋಡಿ ಮತ್ತು ಸೀಸನಿಂಗ್ ಹಾಕಿದ್ಮೇಲೆ ತಿಂದು ನೋಡಿ ಹೇಗಿರುತ್ತೆ ಅಂತ. ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೀಸನಿಂಗ್ ಹಾಕ್ಕೊಳ್ಳೇಬೇಕು. ನೋಡಿ ಈ ರೀತಿಯಾಗಿ ಕಾಣ್ತಿದೆ, ಚೀಸ್ ಎಲ್ಲನೂ ಮೆಲ್ಟ್ ಆಗಿದೆ. ಸೊ ತುಂಬ ಚೆನ್ನಾಗಿ ಅನಿಸ್ತಿತ್ತು ತಿನ್ನಬೇಕಾದ್ರೆ ಬ್ರೆಡ್ ಪಿಜ್ಜಾ. ಸೊ ನಾರ್ಮಲ್ ಪಿಜ್ಜಾ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲಿ, ನಾರ್ಮಲ್ ಪಿಜ್ಜಾನ. ತುಂಬಾ ಚೆನ್ನಾಗಾಗಿತ್ತು ಅದು ಕೂಡ. ಬಟ್ ಈ ಬ್ರೆಡ್ ಪಿಜ್ಜಾ ಏನು ಅಂದರೆ ಇನ್ಸ್ಟೆಂಟಾಗಿ ಆಗುತ್ತೆ. ಧನ್ಯವಾದಗಳು.